ಜನಕ್ಕೆ ಏನಪ್ಪ ನಮ್ಮ ಹಣ ಇದು ದಲಿತರ ಹಣ ಇಲ್ಲಿ ಈ ರೀತಿ ಆಗೋಯ್ತಲ್ಲ ಅನ್ನೋ ಒಂದು ನೋವು, ಇದಕ್ಕೆ ಪರಿಹಾರ ಸಿಗಬೇಕು ಅನ್ನೋದು ಕೂಡ ಎಲ್ಲ ದಲಿತ ಜನಾಂಗದ ನಾಗರಿಕರೇನಿದ್ದಾರೆ ಅವರ ಭಾವನೆ. ಅದಕ್ಕೋಸ್ಕರ ನಾನು ಪ್ರಸ್ತಾವನೆಯನ್ನ ನಾನು ಕೇಳಿದ್ದು. ತಾವು ಅನುಮತಿ ಕೊಟ್ಟಿದ್ದೀರ? ಸನ್ಮಾನ್ಯ ಅಧ್ಯಕ್ಷರೇ, ನಾನು ಇಲ್ಲಿ ಪ್ರಸ್ತಾವಿಸ್ತಿರೋ ವಿಚಾರ ಅತಿ ಗಂಭೀರ ಮತ್ತು ಮಹತ್ವ. ಕರ್ನಾಟಕದ ಇತಿಹಾಸದಲ್ಲಿ ತಾವು 5 ಬಾರಿ ಶಾಸಕರಾಗಿದ್ದೀರಾ ಅನ್ಸುತ್ತೆ. 5 ಬಾರಿ ಅಲ್ವಾ? 5 ಬಾರಿ. ನಾನು 7 ಬಾರಿ ಶಾಸಕರಾಗಿದ್ದೆ. ಇಲ್ಲಿ ಬಹಳಷ್ಟು ಜನ ಇದ್ದಾರೆ, 9, 8. ರಾಯರೆಡ್ಡಿ ಅವರು ಇನ್ನೂ ಪಾರ್ಲಿಮೆಂಟು ಇಲ್ಲೆಲ್ಲ ಸುತ್ಕೊಂಡ್ಬಂದಿದ್ದಾರೆ. ನಾನು ನೋಡ್ದಂಗೆ, ಇಷ್ಟು ಸದನದಲ್ಲಿ ನೋಡ್ದಂಗೆ, ಈ ತರ 187 ಕೋಟಿ ದಲಿತರ ಹಣವನ್ನ ಲೂಟಿ ಹೊಡೆದಿರೋದು, ಲೂಟಿ ಹೊಡೆದು ಬೇರೆ ರಾಜ್ಯಗಳಿಗೆ ಕಳಿಸಿರುವಂತ ಇತಿಹಾಸದ ಯಾವುದೇ ವಿಧಾನಸಭಾ ಅಧಿವೇಶನದಲ್ಲಿ ನೀವು ಯಾವುದೇ ರೆಕಾರ್ಡ್ಗಳನ್ನ ತೆಗಿ ಇಲ್ಲ. ಹಗರಣಗಳಾಗಿದೆ. ಹಗರಣ ಹಂಗೆ ಆಡಳಿತ ಪಕ್ಷದವ್ರು ಹೇಳ್ತಾರೆ ಹಗರಣಗಳಾಗಿಲ್ಲ. ಆಗಿದೆ, ಹಗರಣ ಆಗಿಲ್ಲ ಅಂತ ನಾನು ಹೇಳಲ್ಲ. ಸಾವಿರಾರು ಹಗರಣಗಳಾಗಿದೆ. ಯಾವುದೋ ಒಂದು ಕಾಮಗಾರಿಯಲ್ಲಿ 2% ಹೊಡೆದಿದ್ದಾರೆ, 3% ಹೊಡೆದಿದ್ದಾರೆ, 10% ಹೊಡೆದಿದ್ದಾರೆ. ಈ ತರದ ಹಗರಣಗಳು ನಾವು ಚರ್ಚೆ ಮಾಡಿದ್ದೀರಿ. ಕಟ್ ಅಂತೇಳಿ 100ಕ್ಕೆ 100% ಹೊಡೆದಂತ ಒಂದು ದೊಡ್ಡ ಭ್ರಷ್ಟಾಚಾರದ ಹಗರಣ ನನಗನ್ಸ್ತತೆ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಬ್ಲಾಕ್ ಮಾರ್ಕ್ ಇದೆ, ಕಪ್ ಚುಕ್ಕೆ. ಈ ತರದ ಘಟನೆ ನಿಜಕ್ಕೂ ಸರ್ಕಾರ ಎಚ್ಚರಿಕೆ ವಹಿಸಬೇಕಾಗಿತ್ತು. ನಾನು ನೋಡಿದ್ದೀನಿ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ನೋಡಿದ್ದೀನಿ, ಮಂತ್ರಿಗಳು ಉಪಮುಖ್ಯಮಂತ್ರಿಗಳೆಲ್ಲ ಸ್ಟೇಟ್ಮೆಂಟ್ಗಳು ಬಹಳ ಜೋರಾಗಿ ಮಾಡಿದ್ರು. ಆದ್ರೆ ಇಡೀ ರಾಜ್ಯ ಒಂದು ರೀತಿ ಆ ದಲಿತ ಸಮುದಾಯ ಬೆಚ್ಚಿ ಬೀಳೋ ಅಂತದ್ದಿದ್ರೆ ಇಲ್ಲಿ ಬೇಲಿನೇ ಎದ್ದು ಹೊಲ ಮೇಯ್ದ್ರು ಅನ್ನಂಗೆ ಆಗ್ಬಿಟ್ಟಿದೆ. ಯಾವ MD ಯನ್ನ ಸರ್ಕಾರ ನೇಮಕ ಮಾಡಿ ನೀನು ಒಳ್ಳೇನಪ್ಪ, ಆ ಜನಾಂಗಕ್ಕೆ ಏನಾದ್ರೂ ಒಳ್ಳೇದು ಮಾಡು ಅಂತೇಳಿ ನಾಮಿನೇಟ್ ಮಾಡಿ ಟ್ರಾನ್ಸ್ಫರ್ ಮಾಡಿ ಅವನಿಗೆ ಅಧಿಕಾರ ಕೊಟ್ಟು ಸರ್ಕಾರ, ಮುಖ್ಯಮಂತ್ರಿಗಳು, ಇಲಾಖಾ ಸಚಿವರು ಕೊಟ್ಟು ಕಳಿಸ್ತಾರೆ. ಈ ರೀತಿ ದಲಿತರ ಹಣವನ್ನ ಲೂಟಿ ಮಾಡಿ ಇದೊಂಥರ ಅಲ್ಕಾ ಕೆಲಸ. ಅಂದ್ರೆ ಯಾರು ಆ ಸಂದರ್ಭ ನೋಡಿ, ಆ ಸಂದರ್ಭವನ್ನ ದುರುಪಯೋಗ ಮಾಡ್ಕೊಂಡು, ಚುನಾವಣೆ ಆ ಸಂದರ್ಭವನ್ನ ದುರುಪಯೋಗ ಮಾಡ್ಕೊಂಡು ಆ ಟೈಮಲ್ಲಿ ಈ ಗೋಲ್ ಮಾಲ್ ಮಾಡಿರೋಂಥದ್ದು. ಅದರ ಜೊತೆಗೆ ಸತ್ತಿರೋರು ಯಾರ ಅಧ್ಯಕ್ಷರ? ಸತ್ತಿರೋನು ದಲಿತ. ನಾನು ಅವ್ರ ಮನೆಗೆ ಹೋಗಿದ್ದೆ. ನಾನು ಸತ್ತಿರೋನು ದಲಿತ, ಲೂಟಿ ಹೊಡೆದಿರೋದು ದಲಿತ. ಸರ್ಕಾರ ನಾವು ದಲಿತರ ಚಾಂಪಿಯನ್ 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 ಅಂತ ಹೇಳ್ತಾರೆ. ನಾವು ದಲಿತರ ರಕ್ಷಣೆಗೋಸ್ಕರ ಇರುವಂಥವ್ರು. ನಾವು ಎಲ್ಲಿ 187 ಕೋಟಿ ಟಕ್ ಅಂತ ಟ್ರಾನ್ಸ್ಫರ್ ಆಯ್ತಲ್ಲ, ಅವಾಗ ಯಾಕೆ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿತ್ತು? ನಾನು ಅಲ್ಲೋ ಒಂದ್ ಕಡೆ ನೋಡಿದೆ, ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನೋಡಿದೆ. ನಾನು ಪತ್ರಕರ್ತರಿಗೆ ಹೇಳಿದ್ರೆ, ಏನ್ ಅದೇ ಕೇಳ್ತೀರಾ ಪ್ರಶ್ನೆ? ನಾನೇನು ಲೂಟಿ ಹೊಡಿ ಅಂತ ಹೇಳಿದ್ನ ಅವನಿಗೆ? ನನ್ನ ಗಮನಕ್ಕೆ ಬರಲ್ಲ ಇದು. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ, ರಾಜ್ಯ ಮುಖ್ಯಮಂತ್ರಿ ಅಂದ್ರೆ ಒಂಥರ ನಮ್ಮ ಲೆಕ್ಕದ ಸರ್ವಾಧಿಕಾರಿ ಇದ್ದಂಗೆ, ಎಲ್ಲಾ ಮಂತ್ರಿಗಳ ಮೇಲೆ, ಎಲ್ಲಾ ಇಲಾಖೆ ಮೇಲೆ ಇಡ್ತಾ ಇರುವಂತ ಹೆಡ್ ಮಾಸ್ಟರ್ ಅವರು. ಹೆಡ್ ಮಾಸ್ಟ್ರೇ ಕೈ ಚೆಲ್ಲಿ ಬಿಟ್ಬಿಟ್ರೆ, ಸಣ್ಣ ಅಮೌಂಟ್ ಅಲ್ಲ, 187 ಕೋಟಿ. ನೀವು ಹಾಲಿನ ಬೆಲೆ ಜಾಸ್ತಿ ಮಾಡಿದ್ದೀರ, 3 ರೂಪಾಯಿ. ಯಾರನ್ನ ಹಾಲನ್ನ ಡೈರಿಗೆ ಹೋಗಿ ನಾನು 3 ರೂಪಾಯಿ ಕಡಿಮೆ ಕೊಡ್ತೀನಿ ಅಂತ ಹೇಳಿದ್ರೆ ಹಾಲಿನ ಡೈರಿ ಕೊಡ್ತೀರಾ? ಹಾಲನ್ನ ಕ್ವಾರ್ಟರ್ ಮೇಲೆ 50 ರೂಪಾಯಿ ಜಾಸ್ತಿ ಮಾಡಿದ್ದೀರ, ಆಲ್ಕೋಹಾಲ್ ಮೇಲೆ. ಲಿಕ್ಕರ್ ಶಾಪ್ಗೆ ಹೋಗ್ಬಿಟ್ಟು ಅವನು ನನ್ನ ಹತ್ರ 50 ರೂಪಾಯಿ ಕಡಿಮೆ ಇದೆ ಅಂದ್ರೆ ಆ ಬಾಟಲ್ ಎತ್ತಿ ಒಳಕಿಟ್ಟಿರ್ತಾನೆ. ಅಂದ್ರೆ ಸರ್ಕಾರ ಆ ಟ್ಯಾಕ್ಸ್ ಪೇಯರ್ಸ್ ಹಣ ಒಂದೊಂದು ಪೈಸನು ಕೂಡ
ಆ ಬಡವ ಇರ್ಬೋದು, ಸಾಹುಕಾರ ಕೊಟ್ಬೇಡು, ದೊಡ್ಡ ದೊಡ್ಡ ಸಾಹುಕಾರಗಳಿಗೆ ಅವ್ರ ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಆದ್ರೆ ಬಡವ 10 ರೂಪಾಯಿನೂ ಕೂಡ ಟ್ಯಾಕ್ಸ್ ಕಟ್ಟಬೇಕಾದ್ರೆ ನಾವು ಸರ್ಕಾರ ಅವನ ಮೇಲೆ ಎಲ್ಲ ತೆರಿಗೆ ಹಾಕಿದ್ರು. ಬೀಡಿ ಸೇದ್ರು, ಸಿಗರೇಟ್ ಸೇದ್ರು, ಬಟ್ಟೆ ತಗೊಂಡ್ರು, ಎಲ್ಲದಕ್ಕೂ ತೆರಿಗೆ ಇದೆ.